ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಸಾಯಿಬಾಬಾರವರು ನಮಗೆ ನೀಡಿರುವ ದಿವ್ಯ ರಕ್ಷಣಾ ಸಂದೇಶದ ಬಗ್ಗೆ ತಿಳಿಯೋಣ. ನಿಮ್ಮ ಮೇಲೆ ಅಥವಾ ನಿಮ್ಮ ಮನೆಯ ಮೇಲೆ ಯಾವುದಾದರೂ ಕೆಟ್ಟ ದೃಷ್ಟಿ ಅಥವಾ ಮಾಟ ಮಂತ್ರದ ಪ್ರಭಾವವಿದ್ದರೆ ಅದನ್ನು ಬಾಬಾರವರು ಹೇಗೆ ನಿವಾರಿಸುತ್ತಾರೆ ಎಂಬುದನ್ನು ಈ ಸಂದೇಶ ವಿವರಿಸುತ್ತದೆ. ಪೂರ್ತಿಯಾಗಿ ಕೇಳಿ, ಧೈರ್ಯ ತಂದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿದ್ದರೂ ಹಠಾತ್ ವಿಘ್ನಗಳು ಎದುರಾಗುತ್ತಿವೆಯೇ? ಅತಿಯಾದ ಭಯ, ನಿದ್ರೆಯಿಲ್ಲದ ರಾತ್ರಿಗಳು ನಿಮ್ಮನ್ನು ಕಾಡುತ್ತಿವೆಯೇ? ಇದು ಕೇವಲ ಕಾಕತಾಳೀಯವಲ್ಲ. ಇದರ ಹಿಂದೆ ದುಷ್ಟಶಕ್ತಿಗಳ ಕೈವಾಡವಿರಬಹುದು. ಈ ಕತ್ತಲೆಯಿಂದ ನಿಮ್ಮನ್ನು ಹೊರತರಲು ಸಾಯಿಬಾಬಾ ಏನು ಹೇಳುತ್ತಿದ್ದಾರೆಂದು ಕೇಳಿ. ಇಂದು ನಿನ್ನ ಕಷ್ಟಗಳನ್ನು ಕಂಡು ಮರುಗುತ್ತಿರುವ ಸಾಯಿಬಾಬಾರವರು ನಿನ್ನ ರಕ್ಷಣೆಗಾಗಿ ಸಜ್ಜಾಗಿದ್ದಾರೆ. ನಿನ್ನ ಶತ್ರುಗಳು ಯಾರು? ಅವರಿಂದ ಪಾರಾಗುವುದು ಹೇಗೆ? ಸಾಯಿಬಾಬಾರವರ ಈ ದಿವ್ಯ ಸಂದೇಶದಲ್ಲಿದೆ ಉತ್ತರ. ಮಗುವೆ, ನಿನ್ನ ಮನೆಯ ಒಳಗೆ ಪ್ರವೇಶಿಸಿರುವ ಕತ್ತಲೆ ಮತ್ತು ನಿನ್ನ ಮನಸ್ಸನ್ನು ಆವರಿಸಿರುವ ಭಯದ ಬಗ್ಗೆ ನನಗೆ ತಿಳಿದಿದೆ. ಯಾರೋ ನಿನಗೆ ಕೆಟ್ಟದ್ದು ಮಾಡಿದ್ದಾರೆಂಬ ಅರಿವು ನಿನಗಾಗಿದೆ ಅಲ್ಲವೇ? ಗಾಬರಿಬೇಡ. ನಿನ್ನ ಬಾಬಾರವರು ಜಾಗೃತ ಆಗಿದ್ದಾನೆ. ನನ್ನ ಪ್ರೀತಿಯ ಮಗುವೆ, ನಿನ್ನ ಮೇಲೆ ಯಾರೋ ದುಷ್ಟಶಕ್ತಿಗಳನ್ನು ಅಥವಾ ಮಾಟ ಮಂತ್ರವನ್ನು ಪ್ರಯೋಗಿಸಿರುವುದು ನಿಜ. ಅದಕ್ಕಾಗಿಯೇ ನಿನಗೆ ಕೆಲಸದಲ್ಲಿ ವಿಘ್ನಗಳು, ಮನೆಯಲ್ಲಿ ಅಶಾಂತಿ, ಅತಿಯಾದ ಕೂದಲು ಉದುರುವುದು ಮತ್ತು ರಾತ್ರಿ ಇಡೀ ನಿದ್ದೆ ಇಲ್ಲದೆ ತಳಮಳ ಉಂಟಾಗುತ್ತಿದೆ. ಶತ್ರುಗಳು ನಿನ್ನನ್ನು ಕಟ್ಟಿ ಹಾಕಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಅವರು ಮರೆತಿರುವ ಒಂದು ಸತ್ಯವೆಂದರೆ ನಿನ್ನ ರಕ್ಷಕ ಸಾಯಿಬಾಬಾ ಎಂಬುದನ್ನು. ದೇಹವು ಸುಸ್ತಾಗುತ್ತಿದೆ, ಮನಸ್ಸು ಸೋಲುತ್ತಿದೆ ಎಂದು ನೀನು ಮರುಗುತ್ತಿದ್ದೀಯಾ? ನಿನ್ನ ಮೇಲೆ ಕೆಟ್ಟ ದೃಷ್ಟಿ ಬೀರಿದವರು ಎಷ್ಟೇ ಪ್ರಯತ್ನಿಸಿದರೂ ನನ್ನ ಆಶೀರ್ವಾದದ ರಕ್ಷಾ ಕವಚದ ಮುಂದೆ ಯಾವ ಕಪ್ಪು ಜಾದೂ ಅಥವಾ ನಕಾರಾತ್ಮಕ ಶಕ್ತಿಗಳು ನಿಲ್ಲಲಾರವು. ನೆನಪಿಡು, ಇದು ನಿನ್ನ ಪರೀಕ್ಷೆಯ ಕಾಲವೇ ಹೊರತು ಅಂತ್ಯವಲ್ಲ. ಮಗುವೆ, ನಿನ್ನ ಮನೆಯ ಒಳಗೆ ಪ್ರವೇಶಿಸಿರುವ ಕತ್ತಲೆ ಮತ್ತು ನಿನ್ನ ಮನಸ್ಸನ್ನು ಆವರಿಸಿರುವ ಭಯದ ಬಗ್ಗೆ ನನಗೆ ತಿಳಿದಿದೆ. ನನ್ನ ಮಗುವೆ, ನಿನ್ನ ಶತ್ರುಗಳು ಎಲ್ಲೋ ದೂರದಲ್ಲಿಲ್ಲ, ನಿನ್ನ ಆಪ್ತರ ವೇಷದಲ್ಲಿ ನಿನ್ನ ಸುತ್ತಮುತ್ತ ಇರಬಹುದು. ಅವರ ಬಗ್ಗೆ ಸ್ವಲ್ಪ ಜಾಗರೂಕನಾಗಿರು. ಒಬ್ಬ ಮಹಿಳೆಯಿಂದ ನಿನಗೆ ತೊಂದರೆ ಇರಬಹುದು. ಆಕೆ ಹೊರನೋಟಕ್ಕೆ ಸುಂದರವಾಗಿ ಪ್ರೀತಿಯಿಂದ ಮಾತನಾಡಿದರೂ ಮನಸ್ಸಿನಲ್ಲಿ ಕಹಿ ಮತ್ತು ಮತ್ಸರ ಇಟ್ಟುಕೊಂಡಿದ್ದಾಳೆ. ಸುಮಾರು 45 ವರ್ಷ ವಯಸ್ಸಿನ ಸ್ವಲ್ಪ ದಪ್ಪಗಿರುವ ವ್ಯಕ್ತಿಯೊಬ್ಬ ನಿನ್ನ ಆಸ್ತಿ ಅಥವಾ ಹಣದ ಮೇಲೆ ಕಣ್ಣಿಟ್ಟಿದ್ದಾನೆ. ಮನೆಯ ಒಳಗೋ ಅಥವಾ ಅತ್ಯಂತ ಹತ್ತಿರದ ಸಂಬಂಧದಲ್ಲೋ ಇರುವ ಒಬ್ಬ ಸ್ತ್ರೀ ಮತ್ತು ಹಣದ ಹಪಾಹಪಿ ಇರುವ ಒಬ್ಬ ಪುರುಷ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಅವರು ನಿನ್ನ ಸುಖವನ್ನು ಕಂಡು ಸಹಿಸಲಾರದೆ ಈ ದಾರಿ ಹಿಡಿದಿದ್ದಾರೆ. ಆದರೆ ನೆನಪಿಡು, ಕೆಟ್ಟ ಮಂತ್ರಕ್ಕಿಂತ ದೇವರ ನಾಮಸ್ಮರಣೆ ಕೋಟಿ ಪಟ್ಟು ಶಕ್ತಿಶಾಲಿ. ದುಷ್ಟಶಕ್ತಿಗಳು ನಿನ್ನ ಮನೆಯ ಬಾಗಿಲವರೆಗೆ ಬರಬಹುದು, ಆದರೆ ನಿನ್ನ ಅಂತರಾತ್ಮವನ್ನು ಮುಟ್ಟಲಾರವು. ನಿನ್ನ ಪೂರ್ವಜರ ಆಶೀರ್ವಾದ ಮತ್ತು ನನ್ನ ಕೃಪೆ ನಿನ್ನ ಮೇಲಿದೆ. ಆ ಕಪ್ಪು ಶಕ್ತಿಗಳು ಅಂದರೆ ಮಾಟ ಮಂತ್ರಗಳು ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ಶತ್ರುಗಳು ನಿನ್ನ ಮೇಲೆ ಹಾಕಿರುವ ಪ್ರತಿಯೊಂದು ಕೆಟ್ಟ ಮಂತ್ರವೂ ಬೂದಿಯಾಗಿ ಹೋಗುವ ಸಮಯ ಹತ್ತಿರ ಬಂದಿದೆ. ದುಷ್ಟಶಕ್ತಿಗಳ ಪ್ರಭಾವದಿಂದ ಹೊರಬರಲು ಈ ದಿವ್ಯ ಕ್ರಮಗಳನ್ನು ಅನುಸರಿಸು. ಮಗುವೆ, ನಿನ್ನ ಮನೆಯ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿ, ನಿನ್ನ ಕುಟುಂಬಕ್ಕೆ ಕಾಡುತ್ತಿರುವ ದುಷ್ಟಶಕ್ತಿಗಳ ಬಾಧೆ ಮತ್ತು ನಿನ್ನ ಏಳಿಗೆಗೆ ಅಡ್ಡಿಯಾಗಿರುವ ಆ ಮಾಟ ಮಂತ್ರದ ಕತ್ತಲೆ ಎಲ್ಲವನ್ನೂ ನಾನು ಬಲ್ಲೆ. ಹೆದರಬೇಡ. ನೀನು ನನ್ನ ಶರಣಾಗತಿಗೆ ಬಂದ ಮೇಲೆ ಯಾವ ಶಕ್ತಿಯೂ ನಿನ್ನನ್ನು ಅಲುಗಾಡಿಸಲಾರದು. ನಿನ್ನ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ಓಡಿಸಲು ಈ ದಿವ್ಯ ಮಾರ್ಗಗಳನ್ನು ಅನುಸರಿಸು. ಶಿರಡಿಯ ಪವಿತ್ರ ಉದಿಯನ್ನು ನೀರಿನಲ್ಲಿ ಬೆರೆಸಿ ಆ ತೀರ್ಥವನ್ನು ನಿನ್ನ ಮನೆಯ ಮೂಲೆಗಳಲ್ಲಿ ಪ್ರೋಕ್ಷಣೆ ಮಾಡು. ಅದನ್ನೇ ಭಕ್ತಿಯಿಂದ ಪ್ರಸಾದವಾಗಿ ಸೇವಿಸು. ಈ ಉದಿ ಕೇವಲ ಬೂದಿಯಲ್ಲ, ಇದು ನಿನ್ನ ಸುತ್ತಲಿನ ದುಷ್ಟಶಕ್ತಿಯನ್ನು ಸುಟ್ಟು ಹಾಕುವ ದಿವ್ಯ ಅಸ್ತ್ರ. ಆರತಿ ಸೇವೆ. ಪ್ರತಿದಿನ ಮನೆಯಲ್ಲಿ ಸಾಯಿಯ ಧೂಪ ಮತ್ತು ದೀಪ ಹಚ್ಚಿ ಆರತಿ ಸೇವೆ ಮಾಡು. ಶ್ರದ್ಧೆಯಿಂದ ಸಲ್ಲಿಸುವ ಆರತಿಯ ನಾದಕ್ಕೆ ಮಾಟ ಮಂತ್ರದ ಪ್ರಭಾವವು ಮನೆಯಿಂದ ಹೊರಗೆ ಹೋಗುತ್ತದೆ. ಸ್ತೋತ್ರ ಪಠನೆ. ಸದಾ ಕಷ್ಟ ನಿವಾರಣಾ ಸ್ತೋತ್ರವನ್ನು ಪಠಿಸು. ಇದು ನಿನ್ನ ಸಂಕಷ್ಟಗಳ ಬೇರನ್ನು ಕಡಿಯುವ ಮಂತ್ರವಾಗಿದೆ. ನಾಮಸ್ಮರಣೆಯ ಶಕ್ತಿ. ಯಾವಾಗ ನಿನಗೆ ಭಯವಾಗುತ್ತದೋ, ಯಾವಾಗ ನಿನ್ನ ಕೆಲಸಗಳು ಕೆಡುತ್ತವೆಯೋ ಆಗ ಕಣ್ಣು ಮುಚ್ಚಿ ಈ ಮಂತ್ರವನ್ನು ಜಪಿಸು. ಓಂ ಸಾಯಿ ರಕ್ಷಣಾ ಶರಣಂ, ಓಂ ಸಾಯಿ ರಕ್ಷಣಾ ಶರಣಂ. ಈ ನಾಮವು ನಿನ್ನ ಸುತ್ತಲೂ ಅದೃಶ್ಯ ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ. ಯಾವ ಮಂತ್ರತಂತ್ರವೂ ಈ ಕವಚವನ್ನು ಭೇದಿಸಲಾರದು. ಶನಿವಾರ ಅಥವಾ ಗುರುವಾರ ಅಶ್ವತ್ಥ ಮರಕ್ಕೆ ಸಕ್ಕರೆ ಬೆರೆಸಿದ ನೀರನ್ನು ಅರ್ಪಿಸಿ ಪಿತೃಗಳನ್ನು ಸ್ಮರಿಸು. ಇದು ನಿನ್ನ ಮನೆಯ ಮೇಲಿರುವ ಕಪ್ಪು ನೆರಳನ್ನು ಹೋಗಲಾಡಿಸುತ್ತದೆ. ದೀಪದ ಸೇವೆ. ಮನೆಯ ಹೊಸ್ತಿಲಲ್ಲಿ ಸಂಜೆ ವೇಳೆ ದೀಪ ಹಚ್ಚಿ ನಕಾರಾತ್ಮಕ ಶಕ್ತಿಗಳು ಹೊರ ಹೋಗಲಿ ಎಂದು ಪ್ರಾರ್ಥಿಸು. ಮಗುವೆ, ಶ್ರದ್ಧೆ ಇರಲಿ. ಯಾವ ಮಂತ್ರವೂ ನಿನ್ನನ್ನು ಅಲುಗಾಡಿಸಲಾರದು. ನಿನ್ನ ಶತ್ರುಗಳು ಎಣೆದ ಬಲೆಗೆ ಅವರೇ ಬೀಳುವರು.
ನೀನು ನನ್ನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೋ. ನಿನ್ನ ಮನೆಯಲ್ಲಿ ಮತ್ತೆ ಸೌಭಾಗ್ಯದ ಬೆಳಕು ಬೆಳಗುವುದು ಖಚಿತ. ನಿಮ್ಮ ಮನೆಯ ಮೇಲಿರುವ ಎಲ್ಲ ಕೆಟ್ಟ ದೃಷ್ಟಿ ಮತ್ತು ಮಾಟಮಂತ್ರದ ಪ್ರಭಾವವು ಸಾಯಿಬಾಬಾರವರ ಕೃಪೆಯಿಂದ ನಿವಾರಣೆಯಾಗಲಿ ಎಂದು ಆಶಿಸುತ್ತೇನೆ. ಮಗುವೆ, ನಿನ್ನ ಭಾರವನ್ನು ನನ್ನ ಮೇಲೆ ಹಾಕಿ ಒಮ್ಮೆ ಶಿರಡಿಗೆ ಬನ್ನಿ. ಶಿರಡಿಯ ಮಣ್ಣಿನ ಸ್ಪರ್ಶವಾದೊಡನೆ ನಿನ್ನ ಜನ್ಮ ಜನ್ಮಾಂತರ ಪಾಪಗಳು ಮತ್ತು ಈಗ ನಿನ್ನನ್ನು ಕಾಡುತ್ತಿರುವ ದೋಷಗಳು ನಿವಾರಣೆಯಾಗುತ್ತವೆ. ನಿನ್ನ ಕಷ್ಟಗಳನ್ನು ನನ್ನ ಮಸೀದಿಯ ಅಗ್ನಿ ಅಂದರೆ ಧ್ವನಿಯಲ್ಲಿ ಸುಟ್ಟು ಹಾಕುತ್ತೇನೆ. ಬಾಬಾರವರ ಈ ಮಾತುಗಳು ನಿಮಗೆ ಧೈರ್ಯ ನೀಡಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ಸಂದೇಶವು ಸಂಕಷ್ಟದಲ್ಲಿರುವ ಇನ್ನೊಬ್ಬ ಭಕ್ತರಿಗೆ ತಲುಪಲಿ. ಈ ವಿಡಿಯೋವನ್ನು ಅವರೊಂದಿಗೆ ಶೇರ್ ಮಾಡಿರಿ. ಸಾಯಿಯ ಕೃಪೆ ನಿಮ್ಮ ಮೇಲಿರಲಿ. ನಿನ್ನ ಬಾಬಾರ ಮೇಲೆ ಭರವಸೆ ಇರಲಿ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ಈ ಸಂದೇಶವನ್ನು ಕೇವಲ ಕೇಳಬೇಡ, ನಿನ್ನ ಅಂತರಾತ್ಮದಲ್ಲಿ ಇಳಿಸಿಕೊ. ಬಾಬಾರವರು ನಿನ್ನ ಜೊತೆಗಿದ್ದಾರೆ. ಶ್ರದ್ಧಾ ಮತ್ತು ಸಬ್ಬರಿಯು ನಿನ್ನ ಮಂತ್ರವಾಗಲಿ. ಸಾಯಿ ಬಾಬಾರ ಉದಿ ಮತ್ತು ನಾಮಸ್ಮರಣೆ ಮುಂದೆ ಯಾವ ದುಷ್ಟಶಕ್ತಿಯೂ ನಿಲ್ಲಲಾರದು. ನಿಮ್ಮ ಕಷ್ಟಗಳೆಲ್ಲವೂ ಬಾಬಾ ಪಾದದ ಹತ್ತಿರ ಬೂದಿಯಾಗಲಿ. ಬಾಬಾರ ದಿವ್ಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಸ್ನೇಹಿತರೆ, ಮಾಟಾ ಮಂತ್ರದ ಪ್ರಯೋಗವಾಗಿದೆ ಎಂದು ಕುಗ್ಗದಿರಿ. ಹೇಳಿರುವ ಸೊಲ್ಯೂಷನ್ ಮೇಲೆ ಅಂದರೆ ಪರಿಹಾರದ ಮೇಲೆ ಫೋಕಸ್ ಮಾಡಿ ಪರಿಹಾರವನ್ನು ಮಾಡಿಕೊಳ್ಳಿ. ಬಾಬಾರವರು ನಮ್ಮ ಜೊತೆ ಇರುವುದರಿಂದ ನಮಗೆ ಯಾವ ಮಾಟ ಮಂತ್ರವು ನಮ್ಮ ಮೇಲೆ ಪರಿಣಾಮ ಬೀರಲು ಸಾಧ್ಯವಿಲ್ಲ. ಕಷ್ಟಗಳಿಗೆ ಹಾಗೂ ನಮಗೆ ಕೆಟ್ಟದ್ದನ್ನು ಮಾಡಿರುವವರಿಗೆ ಬಾಬಾರವರು ತಕ್ಕ ಶಿಕ್ಷೆಯನ್ನು ನೀಡುತ್ತಾರೆ. ನಾವು ಯಾವಾಗಲೂ ಒಳ್ಳೆಯವರ ಮೇಲೆ ಫೋಕಸ್ ಮಾಡಬೇಕು. ನಮ್ಮ ಗಮನವನ್ನು ಕೇಂದ್ರೀಕರಿಸಬೇಕು. ಬಾಬಾರವರು ಹೇಳಿರುವ ಪ್ರತಿಯೊಂದು ಪರಿಹಾರವನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ಸುಂದರಗೊಳಿಸಿಕೊಳ್ಳಬಹುದು. ಹೀಗೆಯೇ ಸಾಯಿ ಭಕ್ತರೊಬ್ಬರು ಬಾಬಾರವರ ಉದಿಯ ಮೇಲೆ ನಂಬಿಕೆ ಇಟ್ಟು ಬಾಬಾರವರನ್ನು ಆರಾಧನೆ ಮಾಡುವ ಮೂಲಕ ತನ್ನ ಜೀವನದಲ್ಲಿ ಆಗಿರ್ತಕ್ಕಂತಹ ಮಾಟಮಂತ್ರದ ಪ್ರಯೋಗದಿಂದ ಹೇಗೆ ಹೊರಬಂದಳು ಎಂಬುದನ್ನು ವಿವರಿಸಿದ್ದೇನೆ. ಆ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೇನೆ. ನೀವು ಆ ವಿಡಿಯೋವನ್ನು ನೋಡುವುದರಿಂದ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಹಾಗೂ ಧೈರ್ಯ ಬರುತ್ತದೆ. ನಾವು ಕಷ್ಟಗಳಿಗೆ ಹೇಳಬೇಕಂತೆ, ಕಷ್ಟಗಳೇ ನಮ್ಮ ಎದುರು ಇರುವುದು, ನಮ್ಮ ಜೊತೆಗೆ ಇರುವುದು ಬಾಬಾರವರು. ನೀನು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ಬಾಬಾರವರ ಉದಿ, ಬಾಬಾರವರ ಆಶೀರ್ವಾದ ನಮ್ಮ ಮೇಲೆ ಇರುವವರೆಗೂ ಯಾವ ದುಷ್ಟಶಕ್ತಿಯು ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಧೈರ್ಯವಾಗಿರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಓಂ ಸಾಯಿರಾಮ್.